ಸಾಗರ ಟು ಶಿವಮೊಗ್ಗ ತಾಲೂಕುಗಳ ವ್ಯಾಪ್ತಿಯಲ್ಲಿ ಬರುವ ಕೊಲ್ಲಿಬಚ್ಚಲು ಕರಡಿಬೆಟ್ಟ ಕಣಿವೆಯಲ್ಲಿ ಬಿಎಚ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಯೋಜನೆಯನ್ನು ಕೈಬಿಡಬೇಕೆಂದು ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸೇರಾ ಹೇಳಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿವಮೊಗ್ಗ ಜಿಲ್ಲೆ ಸಾಗರ ಮತ್ತು ಶಿವಮೊಗ್ಗ ತಾಲೂಕುಗಳ ಮಧ್ಯೆ ಬಿಎಚ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಯೋಜನೆ ಅಡಿಯಲ್ಲಿ ಹೈವೇ ನಿರ್ಮಿಸುವ ಯೋಜನೆ ಇದೆ. ಇದರಿಂದ ಬೃಹತ್ ಅರಣ್ಯ ನಾಶ ಆಗಲಿದೆ, ಭೂಕುಸಿತಗಳು ಹೆಚ್ಚಾಗಲಿವೆ, ಅಮ್ಮನಕೆರೆ ಜಲಾನಯನ ಛಿದ್ರವಾಗಲಿದೆ, ಸುಮಾರು 1300 ಎಕರೆ ಕರಡಿಬೆಟ್ಟ ಅರಣ್ಯ ನಾಶಕ್ಕೆ ಕಾರಣವಾಗಲಿದೆ ಎಂದು ಆರೋಪಿಸಿದರು. ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. ಇಲ್ಲಿ ವಿಶೇಷವಾಗಿ ಈ ಕರಡಿಬೆಟ್ಟ ಅರಣ್ಯ ಪ್ರದೇಶ 1000 ಎಕರೆ ಪ್ರದೇಶ ಇದೆ. ಇಲ್ಲಿ 10 ಕೆಳಗಡೆ ಕೆರೆಗಳಿಗೆ ಇದು ನೀರಿನ ಮೂಲ ಇದೆ. ಈ ಕಣಿವೆ ಹಳ್ಳಿಗಳ ಜನ ಕೊಲ್ಲಿಬಚ್ಚಲ ರಕ್ಷಣೆಗೆ 98ರಿಂದಲೇ ಧ್ವನಿ ಎತ್ತಿದ್ದಾರೆ. ಈ ಎಲ್ಲ ಇಶ್ಯೂಸಲ್ಲಿ ಅವರು ಕೇಂದ್ರ ಅರಣ್ಯ ಮಂತ್ರಾಲಯದ ತಂಡ ಕೂಡ ಅಧಿಕಾರಿಗಳು ಕೂಡ ಅಲ್ಲಿಗೆ ವಿಸಿಟ್ ಮಾಡಿದರು. ಕರಡಿಬೆಟ್ಟ ಭಾಳ ಅಪರೂಪದ ಸಸ್ಯವರ್ಗ ಹೊಂದಿದೆ, ಅಲ್ಲಿ ವನ್ಯಜೀವಿಗಳು ಭಾಳ ಇದ್ದಾವೆ. ಇದೆಲ್ಲದರ ಬಗ್ಗೆ ಕೂಡ ಅಭ್ಯಾಸ ಆಗಿದೆ ಹಿಂದೆಯೇ. ಆಗಲೇ ಹೇಳಿದೆ, 1000 ಎಕರೆ ಅರಣ್ಯದ ಕರಡಿಬೆಟ್ಟದ ಇದರ ಮಧ್ಯದಲ್ಲಿ ನಾವು 50 ಮೀಟ್ರಷ್ಟು ಹೊಸ ರಸ್ತೆ ಮಾಡಿದರೆ ಏನಾಗ್ಬೋದು ಅಂತ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾನು ಹೇಳಿದೆ ಗುಡ್ಡವನ್ನೇ ಸೀಳ್ತಾ ಇದ್ದಾರೆ ಅಂಥೇಳಿ. ಅದನ್ನು ತಡಿಬೇಕು ಅಂದರೆ ಆ ಗದ್ದೆ, ಕೆರೆ ಮತ್ತು ಅಲ್ಲಿಯ ಜೌಗು ಭೂಮಿಗಳು, ಹಳ್ಳಗಳು ಇವೆಲ್ಲವೂ ನಾಶ ಆಗ್ತವೆ. ಕೇವಲ ಕಾಡಂದ್ರೆ ಕಾಡಷ್ಟೇ ಅಲ್ಲ, ರೈತರ ಭೂಮಿ ಹೋಗ್ತದೆ. ಶರಾವತಿ ಬೃಹತ್ ಜಲಾಶಯಕ್ಕೆ ಸೇರುವಂಥ ಈ ಹಳ್ಳಗಳೇನಿದ್ದಾವೆ ಅಲ್ಲ, ಇದೆಲ್ಲ ಬರದಾಗ್ತದೆ. ಅಂದರೆ ನಾನು ಹೇಳೋದು ಲಿಂಗನಮಕ್ಕಿ ಡ್ಯಾಮ್ಗೇ ತೊಂದರೆ ಅಂತ. ಪಶ್ಚಿಮ ಘಟ್ಟದ ಅಂಚಿನಲ್ಲಿರುವಂಥ ವಿಶಿಷ್ಟ ಅರಣ್ಯ ಇದು ಅಂತ. ಈ ಸಂಭಾವ್ಯ ಭೂಕುಸಿತ ಪ್ರದೇಶದ ಪಟ್ಟಿ ಇದೆ. ನಾನು ಭೂಕುಸಿತ ಅಧ್ಯಯನ ಸಮಿತಿ ಅಧ್ಯಕ್ಷ ಕೂಡ ಆಗಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದು ಗೊತ್ತು ತಮಗೆ. ಸೊ ಇದನ್ನು ನಾವು ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿದ್ದೀವಿ ಲ್ಯಾಂಡ್ಸ್ಲೈಡಲ್ಲಿ. ಸೊ ಅಂಥ ಪ್ರದೇಶ ಈ ಕರಡಿಬೆಟ್ಟ ಪ್ರದೇಶ ಇದೆ. ಇಲ್ಲಿ ದೊಡ್ಡ ಬೃಹತ್ ರಸ್ತೆಗಳನ್ನು ನೀವು ಮಾಡಿದ್ರಿ ಅಂದರೆ ಮತ್ತೆ ಅದು ಭೂಕುಸಿತನೇ ಆಗೋದು. ದಟ್ಟ ಹಸಿರು ಜಲಾನಯನದಲ್ಲಿ ಸರ್ಕಾರನೇ ಈ ಒಂದು ಅರಣ್ಯ ನಾಶಕ್ಕೆ ಅವಕಾಶ ಕೊಡಬಾರ್ದು. ರಾಷ್ಟ್ರೀಯ ಹೆದ್ದಾರಿ ನೇರಗೊಳಿಸುವಂಥ ಹೆಸರಲ್ಲಿ ಕಣಿವೆ ಸೀಳುವಂಥದ್ದು ಮಾಡುವಂಥದ್ದು ಅನಿವಾರ್ಯತೆ ಇಲ್ಲ. ಅದಕ್ಕೆ ಹೊಸ ರಸ್ತೆ ನಿರ್ಮಾಣದಿಂದ ದೂರ ಕಡಿಮೆ ಆಗೋದಿಲ್ಲ, ತಿರುವು ಕಡಿಮೆ ಆಗೋದಿಲ್ಲ. ಸುಸ್ಥಿರ ಅಭಿವೃದ್ಧಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನಾವು ಸರ್ಕಾರದಲ್ಲಿ ಭಾಳ ಹೇಳ್ತೇವೆ. ಆದರೆ ಈ ಥರ ಮಾಡೋದ್ರಿಂದ ನಮ್ಮದು ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗೋದಿಲ್ಲ. ಹಾಗಾಗಿ ನಾವು ರಸ್ತೆ ಅಭಿವೃದ್ಧಿ ಏನಿದೆಯೋ ಅದನ್ನೇ ನೀವು ರಸ್ತೆಯನ್ನೇ ಅಭಿವೃದ್ಧಿಪಡಿಸಿ. ಈಗಿರುವಂಥ ಹೈವೇನ ಅದನ್ನು ರಾಜ್ಯ ಅರಣ್ಯ ಇಲಾಖೆಯವರು, ಜಿಲ್ಲಾಡಳಿತದವರು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಪ್ರಸ್ತಾವನೆಯನ್ನು ಬದಲು ಮಾಡಬೇಕಾಗ್ತದೆ. ಅದಕ್ಕೆ ಜೊತೆಗೆ ಕೇಂದ್ರ ಸರ್ಕಾರದ ಅರಣ್ಯ ಪರಿಸರ ಮಂತ್ರಾಲಯದವರ ಗಮನವನ್ನು ಸೆಳೀತೇವೆ. ಮತ್ತು ಇದನ್ನು ಒಂದು ಸ್ಪಷ್ಟಪಡಿಸ್ಬೇಕಾದ್ದು ನಾವೆಲ್ಲರೂ ಅಂದರೆ ಭಾಳಷ್ಟು ಸರ್ತಿ ಪರಿಸರ ಹೋರಾಟಗಾರರು ಅಭಿವೃದ್ಧಿಗೆ ಅಡೆತಡೆ ಮಾಡ್ತಾರೆ ಎನ್ನುವಂಥ ಆಪಾದನೆಗಳನ್ನು ಮಾಡ್ತಾರೆ. ನಾವು ಪರಿಸರದ ಸಂರಕ್ಷಣೆ ಜೊತೆಗೆ ಅಭಿವೃದ್ಧಿ ಜೊತೆಗೆ ಹೋಗಬೇಕು ಎನ್ನುವಂಥ ಮೊದಲಿನಿಂದನೂ ಒಂದು ತತ್ವದಲ್ಲಿ ನಂಬಿಕೆ ಇಟ್ಟಂಥವ್ರು. ನೀವು ಹೈವೇ ಮಾಡಿರಿ, ಆದರೆ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ನಾಶ ಮಾಡುವಂಥದ್ದು, ಮುಖ್ಯವಾಗಿ ಕೆರೆಗಳನ್ನು ಪ್ರೋಸೆಸ್ ಶುರುವಾಗಿದೆ. ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಅವರಿಗೆ DFO ಸಾಗರ್ಗೆ ಇದು ಬಂದಿದೆ ಪ್ರಪೋಸಲ್. ನೀವು